ಒಂದು ಕಡೆ ಬಿಹಾರದ ಸೋಲು ಕಾಂಗ್ರೆಸ್ಗೆ ತೀವ್ರ ಆಘಾತವನ್ನ ನೀಡಿದೆ. ಮತ್ತೊಂದು ಕಡೆ ದೇಶದ ರಾಜಕೀಯದ ಚಾಣಕ್ಯ ಎಂದೇ ಕರೆಸಿಕೊಳ್ಳುವ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ದಿಢೀರನೆ ಪ್ರಿಯಾಂಕಾ ಗಾಂಧಿಯವರ ಮನೆ ಬಾಗಿಲನ್ನ ತಟ್ಟಿದ್ದಾರೆ. ಭವಿಷ್ಯದ ಬಗ್ಗೆ ಗಾಂಧಿ ಕುಟುಂಬ ಚಿಂತೆಯಲ್ಲಿರುವಾಗ ಪ್ರಶಾಂತ್ ಕಿಶೋರ್ ಅವರ ಈ ಅನಿರೀಕ್ಷಿತ ಭೇಟಿ ದೆಹಲಿಯ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಇದು ಬರೀ ಸೌಜನ್ಯದ ಭೇಟಿನ ಅಥವಾ ಇದರ ಹಿಂದೆ ಮುಂಬರುವ ಚುನಾವಣೆಗಳಿಗಾಗಿ ಕಾಂಗ್ರೆಸ್ ರೂಪಿಸಲಿರುವ ದೊಡ್ಡ ಮಾಸ್ಟರ್ ಪ್ಲಾನ್ ಇದೆಯಾ? ಏನಿದು ದೆಹಲಿಯಲ್ಲಿ ನಡೆದ ರಹಸ್ಯ ಸಭೆ? ಬಿಹಾರದ ಕಹಿ ನಡುವೆಯೇ ನಡೆದ ಈ ಭೇಟಿಯ ಅಸಲಿ ರಹಸ್ಯವೇನು? ಪ್ರಶಾಂತ್ ಕಿಶೋರ್ ಮತ್ತೆ ಕಾಂಗ್ರೆಸ್ಗೆ ಮರಳುವ ಸಾಧ್ಯತೆ ಇದೆಯಾ? ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಈ ರಹಸ್ಯ ಸಭೆಗೆ ಪ್ರಮುಖ ಕಾರಣವೆಂದರೆ ಪ್ರಶಾಂತ್ ಕಿಶೋರ್ ಮತ್ತು ಕಾಂಗ್ರೆಸ್ ಪಕ್ಷವು ಇತ್ತೀಚಿನ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅನುಭವಿಸಿದ ಕಠಿಣ ಮತ್ತು ಬಹುತೇಕ ಸಂಪೂರ್ಣ ಚುನಾವಣಾ ವೈಫಲ್ಯ. ಈ ಪರಸ್ಪರ ಆಘಾತವು ಎರಡೂ ಕಡೆಯಿಂದ ಮರು ಯೋಚನೆ ಮತ್ತು ತಂತ್ರಜ್ಞಾನದ ಅಗತ್ಯವನ್ನ ಹುಟ್ಟುಹಾಕಿದೆ. ರಾಜಕೀಯ ತಜ್ಞರಾಗಿ ಯಶಸ್ಸಿನ ಪಟ್ಟಿಯನ್ನ ಹೊಂದಿದ್ದ ಪ್ರಶಾಂತ್ ಕಿಶೋರ್ ಅವರು ರಾಜಕಾರಣಿಯಾಗಿ ತಮ್ಮ ತವರು ರಾಜ್ಯವಾದ ಬಿಹಾರದಲ್ಲಿ ಪ್ರವೇಶಿಸಿದಾಗ ತೀವ್ರವಾದ ವಿಫಲತೆಯನ್ನ ಕಂಡರು. ಇವರ ಜೆಎಸ್ಪಿ ಪಕ್ಷವು ಬಿಹಾರದ ಒಟ್ಟು 243 ಸ್ಥಾನಗಳಲ್ಲಿ 238 ಸ್ಥಾನಗಳಿಗೆ ಸ್ಪರ್ಧಿಸಿತು. ಆದರೆ ಜೆಎಸ್ಪಿ 1 ಸ್ಥಾನವನ್ನು ಗೆಲ್ಲಲು ವಿಫಲವಾಯಿತು. ಈ ವೈಫಲ್ಯವು ಎಷ್ಟು ತೀವ್ರವಾಗಿತ್ತೆಂದರೆ ಸ್ಪರ್ಧಿಸಿದ 238 ಅಭ್ಯರ್ಥಿಗಳಲ್ಲಿ 236 ಅಭ್ಯರ್ಥಿಗಳ ಠೇವಣಿಗಳನ್ನು ಕಳೆದುಕೊಳ್ತು. ಇದು 99.16% ಠೇವಣಿಯನ್ನ ಕಳೆದುಕೊಂಡಂತಾಗಿದೆ. ತಮ್ಮ ಪಕ್ಷದ ಹೀನಾಯ ಪ್ರದರ್ಶನದ ನಂತರ ಕಿಶೋರ್ ಅವರು ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡು ಸರ್ಕಾರವನ್ನು ಬದಲಾಯಿಸಲು ವಿಫಲವಾದ ಕಾರಣ ಒಂದು ದಿನದ ಮೌನ ವ್ರತವನ್ನ ಕೈಗೊಳ್ಳುವುದಾಗಿ ಘೋಷಿಸಿದರು. ಕಿಶೋರ್ ಅವರ ಇಡೀ ರಾಜಕೀಯ ಖ್ಯಾತಿಯು ಹಿಂದೆ ನರೇಂದ್ರ ಮೋದಿ ಮತ್ತು ಮಮತಾ ಬ್ಯಾನರ್ಜಿಯವರಂತಹ ಪ್ರಮುಖ ನಾಯಕರಿಗೆ ಗೆಲುವು ತಂದುಕೊಟ್ಟ ಚಾಣಕ್ಯ ಎಂಬ ನೆಲೆಯ ಮೇಲೆ ನಿಂತಿತ್ತು. ಆದರೆ ಈ ಬಿಹಾರದ ವೈಫಲ್ಯವು ಇವರ ರಾಜಕೀಯ ಬ್ರ್ಯಾಂಡ್ ಮೌಲ್ಯವನ್ನು ಮೂಲಭೂತವಾಗಿ ಕುಗ್ಗಿಸಿದೆ. ಈ ವೈಫಲ್ಯದ ಕಾರಣ ಕಿಶೋರ್ ಅವರು ಈಗ ರಾಜಕಾರಣಿಯಿಂದ ಸಲಹೆಗಾರರ ಪಾತ್ರಕ್ಕೆ ಮರಳುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಈ ಅಗತ್ಯವು ಈಗಿನ ಸಂಧಾನಕ್ಕೆ ಬಲವಾದ ಪ್ರೇರಣೆ ನೀಡಿದೆ. ಪ್ರಶಾಂತ್ ಕಿಶೋರ್ ಅವರಂತೆ ಕಾಂಗ್ರೆಸ್ ಪಕ್ಷವು ಮಹಾಗಠಬಂಧನ್ನ ಪ್ರಮುಖ ಭಾಗವಾಗಿದ್ರು ಬಿಹಾರದಲ್ಲಿ ದಯನೀಯ ಪ್ರದರ್ಶನವನ್ನ ನೀಡಿತು. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದ 61 ಸ್ಥಾನಗಳಲ್ಲಿ ಕೇವಲ 6 ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಾಯಿತು. ಈ ಫಲಿತಾಂಶವು 2020ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದ 19 ಸ್ಥಾನಗಳಿಗೆ ಹೋಲಿಸಿದರೆ ತೀವ್ರ ಕುಸಿತವಾಗಿದೆ. ಈ ಭಾರಿ ಹಿನ್ನಡೆಯ ನಂತರ ಮಹಾಗಠಬಂಧನ್ನೊಳಗೆ ರಾಷ್ಟ್ರೀಯ ಜನತಾದಳ ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ದೋಷಾರೋಪಣೆಯ ಪ್ರಕ್ರಿಯೆ ಆರಂಭವಾಯಿತು. ಕಾಂಗ್ರೆಸ್ ಪಕ್ಷವು ತನ್ನ ವೈಫಲ್ಯಕ್ಕೆ ವಿಶಿಷ್ಟ ತೀವ್ರ ಪರಿಷ್ಕರಣೆಯಂತಹ ಮತದಾರರ ಪಟ್ಟಿಯಲ್ಲಾದ ಅಕ್ರಮಗಳನ್ನು ಮತ್ತು ಕಾಣೆಯಾದ ಮತದಾರರ ಹೆಸರುಗಳನ್ನ ದೂಷಿಸಲು ಪ್ರಯತ್ನಿಸಿತು. ಆದರೆ ರಾಜಕೀಯ ವಿಶ್ಲೇಷಕರು ಪಕ್ಷವು ರಾಜ್ಯದ ನೆಲದ ರಾಜಕೀಯ ವಾಸ್ತವಗಳಿಂದ ಪಾಠ ಕಲಿಯಲು ಮತ್ತೊಮ್ಮೆ ವಿಫಲವಾಗಿದೆ ಎಂದು ಟೀಕಿಸಿದರು. 2020ರಲ್ಲಿ 19 ಸ್ಥಾನಗಳನ್ನು ಗೆದ್ದಿದ್ದ ಪಕ್ಷವು ಈಗ 6 ಸ್ಥಾನಗಳಿಗೆ ಇಳಿದಿರುವುದು ಪಕ್ಷವು ವೈಫಲ್ಯವು ತೀವ್ರ ಮತ್ತು ದೀರ್ಘಕಾಲೀನವಾಗಿದೆ ಎಂಬುದನ್ನು ಸೂಚಿಸುತ್ತೆ. ಈ ನಿರಂತರ ಅವನತಿಯು ಗಾಂಧಿ ಕುಟುಂಬದಂತಹ ಉನ್ನತ ನಾಯಕತ್ವವು ಪಕ್ಷಕ್ಕೆ ಬಾಹ್ಯ ಮತ್ತು ಹೊರಗಿನ ಹಸ್ತಕ್ಷೇಪದ ಅವಶ್ಯಕತೆಯನ್ನ ಮನಗಾಣುವಂತೆ ಮಾಡಿದೆ. ಹಿಂದಿನ ವಿರೋಧವಿದ್ದರೂ ಸಹ ಕಿಶೋರ್ ಅವರಂತಹ ರಾಜಕೀಯ ತಜ್ಞರನ್ನು ಮತ್ತೆ ಸಂಪರ್ಕಿಸಲು ಇದು ಒಂದು ಪ್ರಮುಖ ಕಾರಣವಾಗಿದೆ. ಹೀಗಾಗಿ ಬಿಹಾರದ ಚುನಾವಣಾ ಆಘಾತದ ನಂತರ ಕೆಲವೇ ವಾರಗಳಲ್ಲಿ ನಡೆದ ಪ್ರಶಾಂತ್ ಕಿಶೋರ್ ಮತ್ತು ಪ್ರಿಯಾಂಕಾ ಗಾಂಧಿಯವರ ಈ ಮುಚ್ಚಿದ ಬಾಗಿಲಿನ ಸಭೆಯು ರಾಜಕೀಯ ವಲಯದಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಸಭೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಗೌಪ್ಯವಾಗಿ ನಡೆಸಲಾಗಿದೆ. ಎರಡೂ ಪಕ್ಷಗಳ ಮೂಲಗಳು ಸಭೆಯ ಮಹತ್ವವನ್ನು ಕಡಿಮೆ ಮಾಡಿ ತೋರಿಸಲು ಪ್ರಯತ್ನಿಸಿದ್ವು. ಹಿಂದಿನ ಮಾತುಕತೆಗಳಲ್ಲಿ ಕಿಶೋರ್ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇಡೀ ಗಾಂಧಿ ಕುಟುಂಬವನ್ನು ಭೇಟಿಯಾಗಿದ್ದರು. ಆದರೆ ಈ ಇತ್ತೀಚಿನ ಸಭೆಯು ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ಮಾತ್ರ ನಡೆದಿದೆ ಎಂದು ವರದಿಗಳು ಸೂಚಿಸುತ್ತವೆ. ಈ ಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರ ನೇರ ಭಾಗವಹಿಸುವಿಕೆಯು ಮಹತ್ವಪೂರ್ಣವಾಗಿದೆ. 2022ರಲ್ಲಿ ಕಿಶೋರ್ ಅವರ ಸೇರ್ಪಡೆಗೆ ಉಂಟಾದ ಅಡೆತಡೆಗಳು ಮತ್ತು ಹಿರಿಯ ನಾಯಕರ ತೀವ್ರ ವಿರೋಧಗಳನ್ನು ಗಮನಿಸಿದರೆ ಈ ಬಾರಿ ಗಾಂಧಿ ಕುಟುಂಬವು
ಪ್ರಿಯಾಂಕಾ ಅವರ ಮೂಲಕ ಗೌಪ್ಯವಾಗಿ ಮತ್ತು ನಿರ್ದಿಷ್ಟ ಕಾರ್ಯಾಚರಣೆಯ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ಮಾತುಕತೆ ನಡೆಸಲು ಬಯಸಿದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಿದ್ದಾರೆ. ಈ ವಿಧಾನವು ಪಕ್ಷದ ಹಳೆಯ ಪೀಳಿಗೆಯಿಂದ ಉಂಟಾಗಬಹುದಾದ ತಕ್ಷಣದ ರಾಜಕೀಯ ಸಂಘರ್ಷ ಮತ್ತು ವಿರೋಧವನ್ನು ತಗ್ಗಿಸಲು ಸಹಾಯಕವಾಗುತ್ತದೆ. ಮೂಲಗಳ ಪ್ರಕಾರ ಚರ್ಚೆಯು ಮತದಾರರ ಪಟ್ಟಿಯ ವಿಶಿಷ್ಟ ತೀವ್ರ ಪರಿಷ್ಕರಣೆಯಂತಹ ನಿರ್ದಿಷ್ಟ ಚುನಾವಣಾ ಸಮಸ್ಯೆಗಳ ಸುತ್ತ ಕೇಂದ್ರೀಕೃತವಾಗಿತ್ತು. ಕಾಂಗ್ರೆಸ್ ಪಕ್ಷವು ಬಿಹಾರದಲ್ಲಿನ ತಮ್ಮ ವೈಫಲ್ಯಕ್ಕೆ ಎಸ್ಐಆರ್ನಲ್ಲಿನ ಅಕ್ರಮಗಳನ್ನು ಬಹಿರಂಗವಾಗಿ ದೂಷಿಸಿದ್ದರಿಂದ ಈ ವಿಷಯದ ಚರ್ಚೆಯು ನಿರ್ಣಾಯಕವಾಗಿದೆ. ಆದರೂ ಇದರ ವಿಪರ್ಯಾಸವೆಂದರೆ ಬಿಹಾರ ಚುನಾವಣಾ ಪ್ರಚಾರದ ಮಧ್ಯದಲ್ಲಿ ಪ್ರಶಾಂತ್ ಕಿಶೋರ್ ಅವರೇ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ರು. ಎಸ್ಐಆರ್ ಸಮಸ್ಯೆ ಮತ್ತು ರಾಹುಲ್ ಗಾಂಧಿಯವರ ಮತಗಳ್ಳತನದ ಅಭಿಯಾನವು ಬಿಹಾರದಲ್ಲಿ ಪ್ರಮುಖ ಚುನಾವಣಾ ವಿಷಯಗಳಲ್ಲ ಎಂದು ಕಿಶೋರ್ ಅವರು ವಾದಿಸಿದ್ರು. ಈ ಹಿನ್ನೆಲೆಯಲ್ಲಿ ಎಸ್ಐಆರ್ ಕುರಿತ ಚರ್ಚೆಯು ಕೇವಲ ಔಪಚಾರಿಕ ಅಥವಾ ಸಾಂಕೇತಿಕ ವಿಷಯವೂ ಕೂಡ ಆಗಿರಬಹುದು. ಎಸ್ಐಆರ್ ಕುರಿತ ಚರ್ಚೆಗಿಂತ ಮುಖ್ಯವಾಗಿ ಸಭೆಯು ವ್ಯಾಪಕವಾದ ರಾಜಕೀಯ ಮರು ಒಗ್ಗೂಡುವಿಕೆಯ ಕುರಿತ ಮಹತ್ವದ ಮಾತುಕತೆಗಳಿಗೆ ವೇದಿಕೆಯನ್ನ ಕಲ್ಪಿಸಿದೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಶರದ್ ಪವಾರ್ ಅವರ ಹುಟ್ಟುಹಬ್ಬದ ಭೋಜನಕೂಟದಲ್ಲಿ ಗೌತಮ್ ಅದಾನಿ ಅವರೊಂದಿಗೆ ಕೈಕುಲುಕಿದ ಬಗ್ಗೆಯೂ ಚರ್ಚೆಗಳು ನಡೆದಿದೆ ಎಂದು ಮೂಲಗಳು ತಿಳಿಸಿವೆ. ಕಾಂಗ್ರೆಸ್ ಅದಾನಿ ಸಾಮ್ರಾಜ್ಯದ ವಿರುದ್ಧ ವರ್ಷಗಳಿಂದ ದಾಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ಚರ್ಚೆಯು ವಿರೋಧ ಪಕ್ಷಗಳ ಮರು ಜೋಡಣೆ ಅಥವಾ ತೆರೆಮರೆಯ ಒಪ್ಪಂದಗಳ ಕುರಿತಾದ ವ್ಯಾಪಕವಾದ ಕಾರ್ಯತಂತ್ರದ ನಿರೂಪಣೆಯನ್ನು ಸೂಚಿಸುತ್ತೆ. ಕಿಶೋರ್ ಅವರ ಹಿಂದಿನ ಪ್ರಸ್ತಾವಗಳು ಸಂಪೂರ್ಣವಾಗಿ ಮೈತ್ರಿ ಸಮಸ್ಯೆಗಳ ಬಗ್ಗೆ ಕೇಂದ್ರೀಕೃತವಾಗಿದ್ವು. ಹೀಗಾಗಿ ಈ ರಹಸ್ಯ ಸಭೆಯು ಕೇವಲ ಬಿಹಾರದ ವೈಫಲ್ಯಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಮುಂಬರುವ ರಾಷ್ಟ್ರೀಯ ಚುನಾವಣೆಗಳು ಮತ್ತು ರಾಜ್ಯ ಚುನಾವಣೆಗಳಿಗೆ ಕಾರ್ಯತಂತ್ರದ ದಿಕ್ಸೂಚಿಯನ್ನು ಸಿದ್ಧಪಡಿಸುವ ಬಗ್ಗೆ ಇರಬಹುದು. ಈಗ ಕಿಶೋರ್ ಅವರ ವೈಫಲ್ಯದ ನಂತರ ಇವರು ಸಂಪೂರ್ಣ ನಿಯಂತ್ರಣಕ್ಕೆ ಬೇಡಿಕೆಯನ್ನ ಇಡದೆ ಸೀಮಿತವಾದ ತಾಂತ್ರಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ. ಇನ್ನು ಪ್ರಸ್ತುತ ರಹಸ್ಯ ಸಭೆಯ ಮಾತುಕತೆಯನ್ನು ಅರ್ಥ ಮಾಡಿಕೊಳ್ಳಲು 2022ರಲ್ಲಿ ನಡೆದ ಪ್ರಶಾಂತ್ ಕಿಶೋರ್ ಮತ್ತು ಕಾಂಗ್ರೆಸ್ ನಡುವಿನ ಮಾತುಕತೆಗಳು ಏಕೆ ವಿಫಲವಾದವು ಎಂಬುದನ್ನು ವಿಶ್ಲೇಷಿಸುವುದು ಅನಿವಾರ್ಯ. ಈ ವೈಫಲ್ಯವು ಕಾಂಗ್ರೆಸ್ ಪಕ್ಷದ ಆಳವಾದ ರಚನಾತ್ಮಕ ಸಮಸ್ಯೆಗಳನ್ನು ಮತ್ತು ಕಿಶೋರ್ ಅವರ ಅಧಿಕಾರದ ಬೇಡಿಕೆಯನ್ನು ಪ್ರತಿಬಿಂಬಿಸುತ್ತದೆ. 2022ರ ಏಪ್ರಿಲ್ನಲ್ಲಿ ಕಿಶೋರ್ ಅವರು ಸೋನಿಯಾ ಗಾಂಧಿಯವರ ಜನಪತ್ ನಿವಾಸದಲ್ಲಿ ಪಕ್ಷದ ಉನ್ನತ ನಾಯಕತ್ವಕ್ಕೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ತಮ್ಮ ಕಾರ್ಯತಂತ್ರದ ಪ್ರಸ್ತುತಿಯನ್ನು ನೀಡಿದರು. ಈ ಪ್ರಸ್ತುತಿಯು ವರದಿಗಳ ಪ್ರಕಾರ ಸುಮಾರು 600 ಸ್ಲೈಡ್ಗಳನ್ನು ಒಳಗೊಂಡಿತ್ತು. ಇವರ ಪ್ರಮುಖ ಪ್ರಸ್ತಾವನೆಗಳು 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಪುನರ್ಜೀವನಗೊಳಿಸುವ ಗುರಿಯನ್ನ ಹೊಂದಿದ್ವು. ನಾಯಕತ್ವದ ಸಮಸ್ಯೆಯನ್ನು ಪರಿಹರಿಸುವುದು, ಪಕ್ಷದ ಮೂಲ ಸಿದ್ಧಾಂತವನ್ನು ಮರಳಿ ಪಡೆಯುವುದು, ಮೈತ್ರಿಗಳ ಜಟಿಲತೆಯನ್ನು ಬಗೆಹರಿಸುವುದು, ಹಾಗೆ ಸ್ಥಳೀಯ ಮಟ್ಟದ ನಾಯಕರು ಮತ್ತು ಕಾರ್ಯಕರ್ತರ ಸೈನ್ಯವನ್ನ ನಿರ್ಮಿಸುವುದು, ಪೂರಕ ಮಾಧ್ಯಮ ಮತ್ತು ಡಿಜಿಟಲ್ ಪ್ರಚಾರಗಳನ್ನ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಷದ ಬಗ್ಗೆ, ಪಕ್ಷದ ಸಿದ್ಧಾಂತಗಳ ಬಗ್ಗೆ ಪ್ರಚಾರವನ್ನ ಮಾಡುವುದು. ಇವರು ಕಾಂಗ್ರೆಸ್ ಪಕ್ಷವು 370ರಿಂದ 400 ಲೋಕಸಭಾ ಸ್ಥಾನಗಳ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಮೈತ್ರಿಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂಬ ಸಲಹೆಯನ್ನು ನೀಡಿದರು. ಪ್ರಶಾಂತ್ ಕಿಶೋರ್ ಅವರು ಪ್ರಿಯಾಂಕಾ ಗಾಂಧಿ ಅವರನ್ನು ರಹಸ್ಯವಾಗಿ ಭೇಟಿಯಾದ ಅಸಲಿ ರಹಸ್ಯವು 2022ರ ವೈಫಲ್ಯದ ನಂತರ ಉಂಟಾದ ಪರಸ್ಪರ ಕಾರ್ಯತಂತ್ರದ ಒತ್ತಡದಲ್ಲಿದೆ. ಬಿಹಾರದಲ್ಲಿನ ತಮ್ಮ ವೈಫಲ್ಯದಿಂದ ಪಾಠ ಕಲಿತ ಕಿಶೋರ್ ಈಗ ಉನ್ನತ ಅಧಿಕಾರಕ್ಕೆ ಬೇಡಿಕೆ ಇಡುವ ಬದಲು ತಮ್ಮ ರಾಜಕೀಯ ಪ್ರಸ್ತುತತೆಯನ್ನು ಪುನರ್ಸ್ಥಾಪಿಸಲು ಮತ್ತು ತಮ್ಮ ತಂತ್ರಗಾರಿಕೆಯ ಬ್ರಾಂಡ್ ಅನ್ನು ಮರುನಿರ್ಮಿಸಲು ತಾಂತ್ರಿಕ ಮತ್ತು ಕಾರ್ಯಾಚರಣೆಯ ನೆಲೆಯಲ್ಲಿ ಕಾಂಗ್ರೆಸ್ಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರ ಈ ಎಂಟ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಲ್ಲಿ ಸಹಾಯವಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.